ನಮಗ್ ಬಂದ್ರೆ ರಕ್ತ, ಬೇರೆಯವ್ರಿಗೆ ಬಂದ್ರೆ ಅದು ಟೊಮೊಟೊ ಸಾಸ್ ಅನ್ನೋ ರೀತಿ ಮಾಡ್ತಾ ಇರೋದು ಅಶ್ವಿನಿ ಗೌಡ ಅವರು. ಇವ್ರು ಹೇಳೋದಕ್ಕೂ ಮಾಡೋದಕ್ಕೂ ಸಂಬಂಧನೇ ಇರಲ್ಲ. ಇಂಗ್ಲಿಷ್ನ ಅವ್ರು ಬಳಸಿದ್ರೆ ತಪ್ಪಲ್ಲ, ಬೇರೆಯವ್ರು ಬಳಸಿದ್ರೆ ಇವರಿಗೆ ತಪ್ಪಾಗಿ ಕಾಣಿಸುತ್ತೆ. ಬಿಗ್ ಬಾಸ್ ರೂಲ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿ ಅಂತ ಎಲ್ರಿಗೂ ಬುದ್ಧಿ ಹೇಳ್ತಾರೆ, ಆದ್ರೆ ಅವರೇ ಮೈಕ್ ಹಾಕದೆ ರೂಲ್ಸ್ ನ ಬ್ರೇಕ್ ಮಾಡ್ತಾರೆ. ಅವರಿಗೆ ಸುದಿ ಅವರು ಈ ಯಮ್ಮ ಅಂದಿದ್ದಕ್ಕೆ ಅಡಿಯಿಂದ ಮುಡಿವರೆಗೂ ಉರ್ಕೊಂತಾರೆ. ಅದೇ ಸುದಿ ರಕ್ಷಿತಾಗೆ ಸೆಡೆ ಅಂದ್ರೂ ಕೂಡ ಆ ಪದನ ಹೈಲೈಟ್ ಮಾಡಬೇಡಿ ಸುಮ್ನಿರಿ ಅಂತಾರೆ. ವಾರ ಪೂರ್ತಿ ರೋಷಾವೇಶದಲ್ಲಿ ಎಗರಾಡ್ಕೊಂಡು ಮಾತಾಡೋದು, ವೀಕೆಂಡ್ ನಲ್ಲಿ ಸುದೀಪ್ ಸರ್ ಮುಂದೆ ಏನು ಗೊತ್ತಿಲ್ವೇನೋ ಅನ್ನೋ ರೀತಿ ಕೂತ್ಕೊಳ್ಳೋದು, ಅದ್ರಲ್ಲೂ ಆ ರಕ್ಷಿತಾಗೆ ನೀನ್ ಎಲ್ಲಿಂದ ಬಂದಿದ್ಯಾ ಅಂತ ಗೊತ್ತಾಗುತ್ತೆ ಅನ್ನೋದು, ಎಸ್ ಕೆಟಗರಿ ಅನ್ನೋದು, ಇದನ್ನೆಲ್ಲ ಒಬ್ಬ ಹೋರಾಟಗಾರ್ತಿಯಾಗಿ ಇವರು ಮಾಡ್ಬೋದಾ? ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗ್ಲಿ ನಾನ್ ಟಿವಿನಲ್ಲಿ ಕಾಣಿಸ್ಕೋಬೇಕು ಅಂತ ಎಲ್ರನ್ನೂ ಡಾಮಿನೇಟ್ ಮಾಡೋದು, ಬೇಡದೇ ಇರೋ ವಿಷಯಕ್ಕೆ ಮೂಗ್ ತೂರಿಸೋದು, ತನ್ನ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ಅದನ್ನೇ ದೊಡ್ಡದಾಗಿ ಬಿಂಬಿಸೋದು. ಅಶ್ವಿನಿ ಅವರ ಹತ್ರ ಸಖತ್ತಾಗಿ ಮಾತಾಡೋ ಟ್ಯಾಲೆಂಟ್ ಇದೆ, ಅದನ್ನ ಸರಿಯಾಗಿ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಿಮ್ಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್, ಚಂದ್ರು.